ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಜಾಂಬಾ ಶ್ರೀ ಮಾರುತಿ ದೇವರ ಜಯಂತ್ಯೋತ್ಸವ. ಕಾರವಾರ ತಾಲೂಕಿನ ಶಿರವಾಡ ಗ್ರಾಮದ ಜಾಂಬಾ ಅರಣ್ಯ ಪ್ರದೇಶದಲ್ಲಿರುವ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಗುರುವಾರ ಶ್ರೀ ಮಾರುತಿ ದೇವರ ಜಯಂತ್ಯೋತ್ಸವ ಆಚರಿಸಲಾಯಿತು. ಬೆಳಿಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಗಳೊಂದಿಗೆ ಅಭಿಷೇಕ, ಹನುಮಾನ್ ಚಾಲಿಸ್ ಪಠಣ, ಸ್ವಾಮೀಜಿಯ ಪ್ರವಚನ, ಭಜನ ಸೇವಾ, ಮಂಗಳಾರತಿ ಹಾಗೂ ಅನ್ನ ಸಂತರ್ಪಣಾ ಸೇವೆ ಜರುಗಿತು. ಪುರಾತನ ಕಾಲದಿಂದ ರಾಮನವಮಿಯಿಂದ ಹನುಮನ ಜಯಂತಿಯವರೆಗೆ ಅಖಂಡ ಭಜನೆಯೊಂದಿಗೆ ಭೋವಿ ಸಮಾಜದವರು ಆಚರಿಸಿಕೊಂಡು ಬಂದ ಶ್ರೀ ಹನುಮನ ಜಯಂತಿ ಈಗ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಈಗ ಭೋವಿ ಸಮಾಜದ ಜೊತೆಗೆ ಕಾರವಾರ, ಸುಂಕೇರಿ, ಕಡವಾಡ್, ಬಾಡಾ ಗ್ರಾಮದ ಸಾರ್ವಜನಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಸೇವೆ ಸಲ್ಲಿಸುತ್ತಾರೆ. ಭೋವಿ ಸಮಾಜದ ಬಾಂಧವರು ನಿನ್ನೆಯಿಂದ ಅಹೋರಾತ್ರಿ ಅಖಂಡ ಭಜನೆ ಮಾಡಿ ಭಜನಾ ಸೇವೆ ಸಲ್ಲಿಸಿದರು. ಈ ದೇವಸ್ಥಾನದಲ್ಲಿ ವರ್ಷಕ್ಕೆ 3 ಬಾರಿ ಅನ್ನ ಸಂತರ್ಪಣೆ ಹಾಗೂ ಪ್ರತಿ ಶನಿವಾರ ಪೂಜೆ ಜರುಗುತ್ತದೆ. ಅರಣ್ಯದ ಮಧ್ಯದಲ್ಲಿ ಹರಿಯುವ ಹಳ್ಳದ ಪಕ್ಕದಲ್ಲಿ ಪ್ರಶಾಂತ ವಾತಾವರಣವಿರುವ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಶ್ರೀ ಮಾರುತಿ ದೇವರ ದರ್ಶನ ಪಡೆದು ಹರಕೆ ಅರ್ಪಿಸಿ ಅನ್ನ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಭೋವಿ ಸಮಾಜದಿಂದ ನಮ್ಮ ಹಿರಿಯರು ಅಂದರೆ ಪೂರ್ವಜರು ಅಂದರೆ 100-150 ವರ್ಷಗಳ ಹಿಂದಿನಿಂದ ರಾಮನವಮಿ ದಿವಸ ಇಲ್ಲಿ ಬಂದು, ಅಂದರೆ ಈ ಜಾಗದಲ್ಲಿ ಈಗ ಅಲ್ಲಿ ದೇವಸ್ಥಾನ ಕಟ್ಟಿದ್ದೇವೆ ನಾವು, ಆದರೆ ಇಲ್ಲಿ ಬಂದು ಅವರು ರಾಮನವಮಿಯಿಂದ ಹನುಮಾನ ಜಯಂತಿ ತನಕ ಇಲ್ಲಿ ಅಖಂಡ ಭಜನೆ, ಅಂದರೆ ಬೆಳಗಿನಿಂದ ರಾತ್ರಿ ಸಂಜೆ ಹೀಗೆ ಪ್ರತಿಯೊಂದು ರಾಮನವಮಿಗೆ ಸ್ಟಾರ್ಟ್ ಆಗಿದ್ದು ಭಜನೆಯನ್ನು ಹನುಮಾನ್ ಜಯಂತಿ ದಿವಸ ಸಮಾಪ್ತಿ ಮುಗಿಸ್ಕೊಂಡು ಇಲ್ಲಿ ಅನ್ನದಾನ ಮಾಡಿಕೊಂಡು, ಅಂದರೆ ಆವಾಗ ನಮ್ಮ ಸಮಾಜದವರು ಮಾತ್ರ ಅಷ್ಟೇ ಬರ್ತಿದ್ರು, ಅಂದರೆ ಒಂದು 100-150 ಜನ ಬರ್ತಿದ್ರು. ಆದರೆ ಈಗೇನಾಗಿದೆ, ನಾವು ದೇವಸ್ಥಾನ ಕಟ್ಟಾಗಿದ್ರೆ ಒಂದು 30-35 ವರ್ಷದಿಂದ ಇಲ್ಲಿ ಕಡಿಮೆ ಅಂದರೆ ಒಂದು 2000ಕ್ಕಿಂತ ಜಾಸ್ತಿ ಜನ ಬಂದ್ಕೊಂಡು ದೂರಿಂದ ಬಂದು ಇಲ್ಲಿ ಪೂಜೆ ಪುರಸ್ಕಾರನ ಕೊಟ್ಟು ಇಲ್ಲಿ ಅನ್ನದಾನ, ಇವತ್ತು ಅನ್ನದಾನ ಏನು ಮಾಡಿದ್ದೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು 5 ವರ್ಷಗಳ ಹಿಂದೆ ನಾವು ಅಂದರೆ ಯುವಕರು ಕೂಡಿ ಇಲ್ಲಿ ನಾವು ಒಂದು ದೇವಸ್ಥಾನ ಮಾಡಲಿಕ್ಕೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಎಲ್ಲ ಯುವಕರು, ಅಂದರೆ ನಮ್ಮ ಸಮಾಜದ ಕಡವಾಡ ಹಾಗೂ ಸುಂಕೇರಿಯ ಎಲ್ಲ ಯುವಕರು ಬಂದು ಇಲ್ಲಿ ದುಡಿದು ಸ್ವತಃ ನಾವು ಬಂದು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಈಗ 35 ವರ್ಷ ಈಗ ಆಗಿ ಮುಗಿದಿದೆ. 35 ವರ್ಷದಿಂದ ಈಗ ಪ್ರತಿ ವರ್ಷವೂ ನಾವು ಇಲ್ಲಿ ಶ್ರಾವಣ ಮಾಸ ಅಂದರೆ 3ನೇ ಶನಿವಾರ ಬಂದು ಇಲ್ಲಿ ಒಂದು ಪೂಜೆ ಮಾಡಿ ಅನ್ನದಾನ ಮಾಡ್ತೇವೆ. ಅದೇ ರೀತಿ ರಾಮನವಮಿ ದಿವಸ ಬಂದ್ಕೊಂಡು ಒಂದು ಪೂಜೆ ಮಾಡಿ ಅನ್ನದಾನ ಮಾಡ್ತೇವೆ. ಅದೇ ರೀತಿ ಇವತ್ತು ಹನುಮಾನ್ ಜಯಂತಿಯೂ ಸಹ ನಾವು ಇಲ್ಲಿ ಅನ್ನದಾನವನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಅಂದರೆ ವರ್ಷಕ್ಕೆ 3 ದಿವಸ ಇಲ್ಲಿ ನಾವು ಅನ್ನದಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋದ್ರಿಂದ ಪ್ರತಿಯೊಂದು ನಮ್ಮ ಇಲ್ಲಿ ಎಲ್ಲ ಕಡವಾಡಾಗಲಿ, ಶಿರವಾಡ, ಸುಂಕೇರಿ, ಕಾರವಾರ ಹೀಗೆ ಪ್ರತಿಯೊಂದು ಗ್ರಾಮದಿಂದ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದೇ ನಮಗೆ ಆ ದೇವರು ಅವರಿಗೆ ಮತ್ತೆ ಇನ್ನು ಆಯುರಾರೋಗ್ಯ ಕೊಟ್ಟು ಮತ್ತು ಇನ್ನೂ ಹೆಚ್ಚಿನ ಇಲ್ಲಿ ನಮ್ಮಲ್ಲಿ ಮತ್ತೆ ಜನ ಬಂದುಕೊಂಡು ಈ ಉತ್ಸವವನ್ನು ಹೆಚ್ಚಿಗೆ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಎಲ್ಲ ಭಕ್ತರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇದು ಎಷ್ಟು ವರ್ಷ ಹಿಂದಿಂದ? ಇದು 100-150 ವರ್ಷಗಳ ಹಿಂದಿಂದು. ಅವಾಗ ಆ ಪೂರ್ವಜರು ಬರ್ತಾ ಇದ್ರು ನಮ್ಮದು. ಅಂದರೆ ಆವಾಗ ಏನಾಗಿತ್ತು, ಇಲ್ಲಿ ರಸ್ತೆ ಇಲ್ಲ ಆಗಿತ್ತು. ಅಂದರೆ ಇಲ್ಲಿಂದ ಒಂದು ಬೆಟ್ಟದಿಂದ ಕತ್ತಿ ತೊಗೊಂಬಂದು ಗಿಡವನ್ನು ಕಟ್ಕೊಂಡು ಬಂದು ದಾರಿಯನ್ನು ಮಾಡ್ಕೊಂಡು ಬಂದು ಇಲ್ಲಿ 7 ದಿವಸ ಬಂದು ಸಪ್ತಾಹ ಅಂತ ಮಾಡ್ತಿದ್ರು. ರಾಮನವಮಿ ದಿವಸ ಬಂದು ಹನುಮಾನ್ ಜಯಂತಿಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ರು. ನಮ್ಮ ಪೂರ್ವಜರು ಅಂದರೆ ಒಂದು ಪೂರ್ವಜರು ನಮ್ಮಲ್ಲಿ ಒಂದು ಸಂತರಿದ್ದು, ಪೂರ್ವಜರು ಅಂದರೆ ಒಬ್ಬರು ಸಂತರಿದ್ದು. ಆ ಸಂತರು ಹೇಳಿದ್ರಿಂದ ಇಲ್ಲಿ ಬಂದ್ಕೊಂಡು ನಾವು ಇಲ್ಲಿ ಮಾಡ್ತೇವೆ. ಆದರೆ ಇಲ್ಲಿ ಪಕ್ಕದಲ್ಲೇ ನಮ್ಮ ಶಾರದಾ ಆಶ್ರಮ ಇದೆ. ಶಾರದಾ ಆಶ್ರಮದ ಇದರಿಂದ ನಮ್ಮ ಪೂರ್ವಜರು ಇಲ್ಲೇ ಬಂದ್ಕೊಂಡು ಇಲ್ಲೇ ನಾವು ಭಜನೆ ಮಾಡಿದ್ರೆ ನಮಗೊಂದು ಸ್ವಲ್ಪ ದೇವರ ಒಂದು ದರ್ಶನ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಬಂದು ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಅದೇ ರೀತಿ ಅವರ ಒಂದು ಪ್ರೇರಣೆಯಿಂದ ನಾವು ಸಹ ಇಲ್ಲಿ ಬಂದ್ಕೊಂಡು ಈಗ ದೇವರ ಒಂದು ಪೂಜೆಯನ್ನು ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ. ವೇಗಂ ಗಜೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವಾತಾತ್ಮಜಂ ವಾನರಯುತಮುಖಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. हनुमान जयंती उत्सव ಈಗ पुरातन जेन्ना हिंगा सुरू जाले तेन्नाच्यान हनुमान जयंतीचे उत्सव हिंगा चालू आसा. तशेंच भोवी समाज तशेंच सगळे सार्वत्रिक लोक हिंगा येतात. प्रति हिंगा वर्साक रामनवमी तशेंच रामनवमी येवन 7 दीस सप्ताह पयलीं जाता आशिल्लें, तशेंच सप्ताह जाता.
भजन सप्ताह तसेच सगळे भोवी समाज मिळून घेऊन हनुमान जयंती, रामनवमी, श्रावण विशेष पूजे, कळ्याची पूजा अशी सगळी जाता. तशीच सगळे सार्वत्रिक लोक सार्वजनिक जय जय शिरवाड असो, कडवाड, सुंकेरी आणि ग्रामातले कारवार असे सगळे ग्रामातले लोक या एक मंदिरात येऊन घेऊन पूजा अर्चना आणि विशेष करून भजन सेवा त्यानुसार करतात. प्रत्येक आपापले लोक हिंगा येऊन घेऊन तनुमन धनानं सेवाभावान हिंगा एक विजृंभतेनं पूजा अर्चना चलतात. तसेच हनुमान जयंतीक विशेष करून सकाळी अभिषेक, हनुमान चालिसा पठण, स्वामीले प्रवचन, भजन तसेच महाअन्नसंतर्पण आज जाल्लें आसा. त्या निमित्तानं सगळे भाविक भक्तगण आयिल्ले आसात आणि विजृंभतेनं हनुमान जयंती चलतेर आसा. माध्यान काल जाल्लें आसा. सांजेक परत आपापले लोक सगळे देवाल दर्शन घेवन आपणाल घरात वचून घेवन चित्त जातात. हीच या देवाची महिमा आसा.